ಅದು ಬೆಳಗಿನ ಸಮಯ. ಎಳನೀರಿನ ಲೋಡು ಒಂದು ಕಡೆ, ತೆಂಗಿನಕಾಯಿಗಳ ಲೋಡು ಒಂದು ಕಡೆ ಇಳಿಸುತ್ತಾ ಇರ್ತಾರೆ. ಪ್ರಸಾದ್ ಜಾಗ್ರತೆಯಿಂದ ಇಳಿಸಿ ಎಂದು ಗಾಬರಿಯಿಂದ ಅವರ ಜೊತೆ ಮಾತಾಡ್ತಾ ಇರ್ತಾನೆ. ಆಗಲೇ ದೊಡ್ಡ ಸೊಸೆ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ. ಮಾವಯ್ಯ, ಈ ಸಲ ಲೋಡು ಸಮಯಕ್ಕೆ ಬಂದಿದೆ. ಇಲ್ಲ ಅಂದಿದ್ರೆ 3-4 ದಿನದವರೆಗೂ ವ್ಯಾಪಾರ ನಿಂತು ಹೋಗ್ತಾ ಇತ್ತು. ಮತ್ತೆ ನೀನು ರಂಗದಲ್ಲಿ ಇಳಿದ ಮೇಲೆ ಹಾಗೆ ಇರುತ್ತಮ್ಮ. ನಿನ್ನ ಮಾತಿಗೆ ಅವರು ಗಡಗಡ ನಡ್ಗಿ ಹೋಗ್ತಾರಲ್ಲ. ನೀವು ಅವ್ರನ್ನ ಬೇಗ ಇಳಿಸಿ ಅಂತ ಹೇಳಿ. 1-2 ಗಂಟೆ ಆದ್ರೆ ಜನರು ಬರ್ತಾ ಇರ್ತಾರೆ, ಬೇಸಿಗೆ ಅಲ್ವಾ. ಪ್ರಸಾದ್ ತಕ್ಷಣ ಕೆಲಸದವರನ್ನು ಗಡಿಬಿಡಿ ಮಾಡ್ತಾ ಇದ್ದರೆ ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ. ಒಳಗಡೆಗೆ ಶಾರದಾ ಪೂಜೆ ಮುಗಿಸಿಕೊಂಡು ಬರುತ್ತಾಳೆ. ಅನಾಮಿಕಾ ಮಿಕ್ಕ ಸೊಸೆಯರನ್ನು ಕರೆದು ಅಡಿಗೆ ಕೆಲಸ ನೋಡ್ಕೊ ಅಂತ ಹೇಳುತ್ತಾಳೆ. ಅನಾಮಿಕಾ, ಅವನಿ, ಅಂಜಲಿ ಮೂವರು ಅಡಿಗೆ ಕೆಲಸ ಗಡಿಬಿಡಿಯಿಂದ ಮಾಡಿ ವ್ಯಾಪಾರದ ಜಾಗಕ್ಕೆ ಹೋಗುತ್ತಾರೆ. ಅಲ್ಲಿ ರಮೇಶ್ ಪ್ರಸಾದ್ ಎದುರಿಗೆ ಇರುವುದು. ರಮೇಶ್ ಕೇಕೆ ಹಾಕುವುದನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ಬರ್ಬೇಕಪ್ಪ, ಬರ್ಬೇಕು, ತಾಜಾ ತಾಜಾ ಎಳನೀರು, ತಾಜಾ ತಾಜಾ ತೆಂಗಿನಕಾಯಿ ಬರ್ಬೇಕಮ್ಮ, ಬರ್ಬೇಕು. ಅದನ್ನು ನೋಡಿ ಅನಾಮಿಕಾ ತನ್ನ ವಾರಗಿತ್ತಿರ ಹತ್ರ ಹೀಗಂತಾಳೆ. ಏನವನಿ, ಏನಂಜಲಿ ಇದೆಲ್ಲ? ನಿಮ್ಮ ಭಾವ ಸುರೇಶ್ ಇಬ್ಬರು ಈ ದಿನ ಪ್ರತ್ಯೇಕವಾಗಿ ಎಳನೀರಿನ ಶಾಪ್ ಹತ್ರ ಬಂದಿದ್ದಾರೆ. ನಮ್ಮ ಬದಲು ಅವರೇ ವ್ಯಾಪಾರ ಮಾಡ್ತಾರೆ ಏನೋ, ಕೇಳ್ಕೊಳ್ಳಿ. ನಿಜಾನೇ ಅಕ್ಕ, ನೋಡ್ತಾ ಇದ್ರೆ ಹಾಗೆ ಅನ್ಸುತ್ತೆ. ಆಗ ಅವನಿ ಅವರ ಹತ್ತಿರ ಹೋಗಿ ಕೇಳುತ್ತಾಳೆ. ಏನ್ ಭಾವನವರೇ, ನಿಮ್ಮ ತಮ್ಮನ ಜೊತೆ ಸೇರಿ ವ್ಯಾಪಾರದಲ್ಲಿ ಇಳಿದಿದ್ದೀರಾ ಏನೋ? ಇನ್ನು ನಾವು ಮನೇಲೆ ಕುತ್ಕೋಬೇಕಾ? ಹಾ, ಈಗ ನಮಗ್ ಕೂಡ ಕೆಲ್ಸವಿಲ್ವಲ್ಲ, ಖಾಲಿಯಾಗಿ ಇದ್ದೀವಿ. ಅದೇನೋ ವ್ಯಾಪಾರ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ನಿಮಗ್ ಕೂಡ ಸ್ವಲ್ಪ ಸಹಾಯವಾದಂಗಾಗುತ್ತಲ್ಲ. ಅಂಜಲಿ ಕೂಡ ಅಲ್ಲಿಗೆ ಬಂದು ಹೀಗೆ ಕೇಳುತ್ತಾಳೆ. ನಿಜಾನೇ ನೀವು ಹೇಳೋದು, ನನಗೂ ಕೂಡ ಸಹಾಯ ಮಾಡಿದ ಹಾಗೆ ಇರುತ್ತೆ. ಇಷ್ಟಕ್ಕೂ ನನ್ ಗಂಡ ಇಲ್ಲಿ ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೋಗಿದ್ದಾನೆ? ಇನ್ನೆಲ್ಲಿಗೆ ಹೋಗ್ತಾನೆ? ತೆಂಗಿನಕಾಯಿ ನೋಡ್ಕೊಳಕ್ ಹೋಗಿದ್ದಾನೆ. ಸ್ವಯಂ ಆಗಿ ತಾನೇ ಕಾಯಿ ತಗೊಂಡ್ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾನು ಕೂಡ ಸರಿ ಅಂದೆ. ಹೌದಾ, ಒಳ್ಳೇದೇ ಅಲ್ವಾ. ಹಾಗೆ ಎಲ್ಲರೂ ಸೇರಿ ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಇರ್ತಾರೆ. ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಅನಾಮಿಕಾ ಏನೋ ದೀರ್ಘವಾಗಿ ಆಲೋಚಿಸುತ್ತಾ ಇರ್ತಾಳೆ. ಆಗಲೇ ಅಲ್ಲಿಗೆ ಅತ್ತೆ ಶಾರದಾ ಬಂದು, ಏನಮ್ಮ ಅನಾಮಿಕಾ, ಆಲೋಚಿಸ್ತಾ ಇದೀಯಾ ಅಂತ ಕೇಳ್ತಾಳೆ. ಏನಿಲ್ಲ ಅತ್ತೆ, ನನಗೆ ಒಂದು ಹೊಸ ಆಲೋಚನೆ ಬಂದಿದೆ. ಅದು ಮಾಡಿದ್ರೆ ಹೇಗಿರುತ್ತೋ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ಏನೇ ಆಲೋಚನೆ? ಹೊಸ ವ್ಯಾಪಾರದ ಬಗ್ಗೆ ಆಲೋಚಿಸ್ತಾ ಇದೆಯಾ ಏನೋ? ಈ ನೀವೇನೋ ಅಸಲು ಯಾವಾಗ ನೋಡಿದ್ರು ಈ ವ್ಯಾಪಾರದ ಬಗ್ಗೆನೇ ಆಲೋಚಿಸ್ತಾ ಇರ್ತೀರಾ. ಇನ್ನೇನು ಇಲ್ಲ ಜೀವನದಲ್ಲಿ, ವ್ಯಾಪಾರ ಒಂದೇನಾ? ವ್ಯಾಪಾರವಿಲ್ಲದಿದ್ರೆ ಜೀವನ ಇಲ್ವಾ? ಸ್ವಲ್ಪ ಜೀವನ ಒಂದ ಮೇಲೆ ಏನೋ ಹಾಯಾಗಿ ಸಂತೋಷ ಸುಖ ಇರ್ಬೇಕಲ್ವಾ? ನೀವ್ ಹೇಳೋದು ಕೂಡ ನಿಜನೇ ಅತ್ತೆ. ಆದ್ರೆ ಆ ಸಂತೋಷಗಳೆಲ್ಲ ಕೂಡ ದುಡ್ಡಿನಿಂದ ಸೇರಿರುವಾಗ ನಾವು ಮೊದಲು ಚೆನ್ನಾಗಿ ದುಡ್ಡು ಸಂಪಾದಿಸ್ಬೇಕಲ್ವಾ? ಆ ನಂತರ ಸಂತೋಷಿಸಬಹುದು. ಅಮ್ಮ, ನಿನ್ ಜೊತೆ ನಾನು ಮಾತಾಡಲ್ಲ ಹೊರತು ಇಷ್ಟಕ್ಕೂ ವಿಷಯವೇನೋ ಹೇಳು. ಆ ವ್ಯಾಪಾರದ ವಿಷಯವೇನೋ ಹೇಳಿದ್ರೆ ಅದು ಒಳ್ಳೇದಾ ಅಲ್ವಾ ಅಂತ ನಾನ್ ಹೇಳ್ತೀನಿ. ಏನಿಲ್ಲ ಅತ್ತೆ, ನಾವು ಎಳನೀರನ್ನ ಹೊಡೆದಾಗ ಅದರಲ್ಲಿ ಕಾಯಿ ತುಂಬಾ ಇರುತ್ತಲ್ವಾ? ಆ ಕಾಯನ್ನು ಹಾಗೆ ಬಿಸಾಕಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಆ ಕಾಯಿಯಿಂದ ನಾವು ಕಾಯಿ ಹಾಲಿನ ಬಿರಿಯಾನಿ ವ್ಯಾಪಾರ ಯಾಕೆ ಮಾಡಬಾರ್ದು? ಮೇಲಾಗಿ ಈ ಕೊಬ್ಬರಿ ವ್ಯಾಪಾರ ನಿಮ್ಮ ಮಕ್ಕಳು 3 ನೋಡ್ಕೊತಾ ಇದ್ದಾರಲ್ಲ, ನಾವು ಸೊಸೆಯರ್ 3 ಈ ಹೊಸ ವ್ಯಾಪಾರ ಇಟ್ಕೊಂಡು ಅದನ್ನ ಡೆವಲಪ್ ಮಾಡ್ಕೋಬೋದಲ್ಲ ಅಂತ ಅನ್ಸುತ್ತೆ. ಬೇಡಮ್ಮ, ಬಿರಿಯಾನಿ ಶಾಪ್ಗಳು ಬೇಕಾದಷ್ಟಿದೆ ಈಗಾಗ್ಲೇ. ನಾವು ಇಟ್ವಿ ಅಂದ್ರೆ 2 ದಿನಕ್ಕಿಂತ ಹೆಚ್ಚು ದಿನ ಇಡೋದಿಲ್ಲ. ಮುಚ್ಕೊಂಡ್ ಬರ್ಬೇಕಾಗಿ ಬರುತ್ತೆ, ಲಾಭ ಸರಿಯಾಗಿ ಬರಲ್ಲ. ಅನಾಮಿಕಾ ಮಾತ್ರ ಅತ್ತೆ ಹೇಳಿದ ಮಾತಿಗೆ ಹಿಂದೆ ಹೆಜ್ಜೆ ಇಡದೆ ತನ್ನ ಆಲೋಚನೆ ಎಷ್ಟು ದೊಡ್ಡದೋ ವಿವರಿಸಬೇಕು ಎಂದು ನೋಡುತ್ತಾಳೆ. ಇಷ್ಟರೊಳಗೆ ಅಂಜಲಿ ಅವನಿ ಕೂಡ ಅಲ್ಲಿಗೆ ಬರುತ್ತಾರೆ. ಹಾಗೆ ಅಂಜಲಿ ಅವನಿ ಇಬ್ಬರು ಅಲ್ಲಿಗೆ ಬಂದು ಅನಾಮಿಕಳ ಆಲೋಚನೆಗೆ ಸಮ್ಮತಿ ಕೊಡುತ್ತಾರೆ. ಆ 3 ಸೊಸೆಯರು ಸೇರಿ ಇದೇ ವಿಷಯವನ್ನು ತಮ್ಮ ಗಂಡಂದರಿಗೆ ಕೂಡ ಹೇಳುತ್ತಾರೆ. ಒಳ್ಳೆ ಉಪಾಯನೇ ಅಲ್ವಾ? ವೃಥಾ ಬಿಸಾಕಬೇಕಾಗುವ ಕಾಯಿಗಿಂತ ಈ ವ್ಯಾಪಾರ ಚೆನ್ನಾಗಿ ನಡೆಯುತ್ತಲ್ಲ. ನೀವು ಧೈರ್ಯವಾಗಿ ಶುರು ಮಾಡಿ. ಇನ್ನು ಗಂಡಂದಿರ ಪ್ರೋತ್ಸಾಹದಿಂದ 3 ಸೊಸೆಯರು ಸೇರಿ ತೆಂಗಿನಕಾಯಿ ಹಾಲಿನ ಬಿರಿಯಾನಿಯ ವ್ಯಾಪಾರವನ್ನು ಅಟ್ಟಹಾಸದಿಂದ ಶುರು ಮಾಡುತ್ತಾರೆ. ವ್ಯಾಪಾರ ದಿನ ದಿನಕ್ಕೂ ಅರಳಿಕೊಳ್ಳುತ್ತಾ ಚೆನ್ನಾಗಿ ಮುಂದುವರಿಯುತ್ತದೆ. ಆದ್ರೆ ದಿನ ಕಳೆಯುತ್ತಿದ್ದ ಹಾಗೆ ಕಷ್ಟ ಹೆಚ್ಚಾಗಿದ್ದರಿಂದ ಅವನಿ ಅಂಜಲಿಯರಲ್ಲಿ ಅಸಹನೆ ಶುರುವಾಗುತ್ತದೆ. ಒಂದು ದಿನ ಕೆಲಸದಲ್ಲಿರುತ್ತಲೇ ಅವನಿ ಅಂಜಲಿ ಹತ್ರ ಹೀಗಂತಾಳೆ. ಈ ಅನಾಮಿಕಾ ಅಕ್ಕ ಯಾವ ಮುಹೂರ್ತದಲ್ಲಿ ಈ ವ್ಯಾಪಾರ ಶುರು ಮಾಡಿದ್ಲೋ ಏನೋ ಹೊರತು ನಿಜಕ್ಕೂ ವಿಶ್ರಾಂತಿನೇ ಇಲ್ಲ ಅಂಜಲಿ. ನಿದ್ರೆ ಸರಿಯಾಗಿ ಆಗ್ತಾ ಇಲ್ಲ. ನನಗೂ ಹಾಗೆ ಅನ್ನಿಸ್ತಾ ಇದೆ ಅಕ್ಕ. ನಿಜಕ್ಕೂ ನಮ್ಗೆ ಯಾಕೆ ಈ ವ್ಯಾಪಾರ? ನಮ್ಗೇನಾದ್ರು ದುಡ್ಡಿಗೆ ಕೊರತೆ ಇದೆಯಾ? ಲಕ್ಷ ಲಕ್ಷ ಸಂಪಾದಿಸಿ ಏನ್ ಮಾಡ್ಬೇಕು? ನನಗಂತೂ ವಿಶ್ರಾಂತಿ ಇಲ್ಲದ ಹಾಗಾಗಿದೆ. ಅದೇ ಅಲ್ವಾ, ನಮಗಿರುವ ಆಸ್ತಿ ಸಾಕಲ್ವಾ? ಈ ಕಷ್ಟ ಮಾಡಲಾರ್ದೆ ಹೋಗ್ತಾ ಇದೀವಿ. ಗಟ್ಟಿಯಾಗಿ ಹೋಗಿ ಕೇಳೋಣ ಅಂದ್ರೇನು ಅಕ್ಕ ಏನೋ ಅಂದ್ಕೊತಾಳೋ ಅಂತ ಭಯವಾಗ್ತಾ ಇದೆ. ಏನ್ ಮಾಡ್ಬೇಕು ನಿಜಕ್ಕೂ ಅರ್ಥವಾಗ್ತಿಲ್ಲ. ಅವರಿಬ್ಬರು ಮಾತನಾಡಿಕೊಳ್ಳುತ್ತಿರುವ ಮಾತು ಹಿಂದೆ ನಿಂತುಕೊಂಡು ಅತ್ತೆ ಶಾರದಾ ಕೇಳಿಸಿಕೊಳ್ಳುತ್ತಾಳೆ. ಆ ಮಾತನ್ನು ಕೇಳಿದ ಶಾರದಳ ಮನಸ್ಸು ಕಿಳಕ್ಕನ್ನುತ್ತದೆ.
ಅಯ್ಯೋ, ಸೊಸೆ ಅಂದ್ರು ಈ ವ್ಯಾಪಾರ ಮಾಡೋದಕ್ಕೆ ಇಷ್ಟವಿಲ್ಲ ಅಂದ್ಕೋತೀನಿ. ಅನಾಮಿಕನೇ ಬಲವಂತದಿಂದ ಅವ್ರ ಕೈಯಲ್ಲಿ ಈ ಕೆಲಸ ಮಾಡಿಸ್ತಾ ಇರೋ ಹಾಗೆ ಅನಿಸ್ತಾ ಇದೆ. ಈ ವಿಷಯ ಈಗ ಹೊರಗಿಟ್ರೆ ಮನೆಯಲ್ಲಿ ದೊಡ್ಡ ಜಗಳವಾಗತ್ತೆ. ಯಾರಿಗೂ ಹೇಳಲಾರೆ ಹಾಗೆ ಅಂತ ಇವರನ್ನು ಹೀಗೆ ನೋಡಲಾರೆ. ಈಗ ಏನ್ ಮಾಡ್ಬೇಕು? ಶಾರದಾ ಬಹಳ ದುಃಖ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ದಿನ ಕಳೆಯುತ್ತಾ ಇರುತ್ತದೆ. ಒಂದು ದಿನ ಮೂವರು ಸೊಸೆಯರು ಕೂತ್ಕೊಂಡು ವ್ಯಾಪಾರದಲ್ಲಿ ಬಂದ ಲಾಭದ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಅಷ್ಟರಲ್ಲಿ ಅವರ ಗಂಡಂದಿರು ಕೂಡ ಅಲ್ಲಿ ಬಂದಿದ್ದರಿಂದ ಎಲ್ಲರೂ ಸೇರಿ ವ್ಯಾಪಾರದ ಬಗ್ಗೆ ಚರ್ಚಿಸುತ್ತಾರೆ. ಆ ನಂತರ ಅತ್ತೆ ಶಾರದಾ ಎಲ್ಲರಿಗೂ ಊಟ ಬಡಿಸುತ್ತಾಳೆ. ಎಲ್ಲರೂ ಊಟ ಮುಗಿಸಿ ತಮ್ಮ ರೂಮಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ. ಇಷ್ಟರಲ್ಲಿ ಅವನಿ ಸುರೇಶ್ ಅವರ ರೂಮಿನಲ್ಲಿ ಮಾತನಾಡಿಕೊಳ್ತಾ ಇರ್ತಾರೆ. ಇನ್ನು ನನ್ನಿಂದ ಆಗಲ್ಲ, ನನ್ನಿಂದ ವ್ಯಾಪಾರ ಮಾಡೋದು ನಿಜಕ್ಕೂ ಆಗಲ್ಲ. ನಾನು ಹೆಚ್ಚು ಹೊತ್ತು ನಿಲ್ಲಲಾರ್ದೆ ಹೋಗ್ತಾ ಇದ್ದೀನಿ. ಕೂತ್ಕೊಂಡ್ರು ಕೂಡ ಕಷ್ಟ ಅನ್ಸುತ್ತೆ. ನನ್ನ ಆರೋಗ್ಯದ ಪರಿಸ್ಥಿತಿ ಹೀಗಿದ್ರೆ ನಾನು ಆ ಬಿರಿಯಾನಿ ವ್ಯಾಪಾರ ನಿಜಕ್ಕೂ ಹೋಗಲ್ಲ. ನೀವು ಮನೆಯವ್ರ ಹತ್ರ ಮಾತಾಡಿ. ಹಾಗೆ ಹೇಗೆ ಅವನಿ, ಎಲ್ಲರೂ ಸೇರಿ ವ್ಯಾಪಾರ ಮಾಡುವಾಗ ಎಲ್ಲರೂ ಜೊತೆಯಾಗಿರ್ಬೇಕಲ್ಲ. ನೀನೊಬ್ಬಳೇ ಮಾಡಲ್ಲ ಅಂದ್ರೆ ಹೇಗೆ ಹೇಳು? ಅಂದ್ರೆ ನನ್ನ ಆರೋಗ್ಯಕ್ಕಿಂತ ನಿಮಗೆ ವ್ಯಾಪಾರನೇ ಇಷ್ಟ ಅನ್ನೋ ಮಾತು. ನನಗೆ ನಿಜಕ್ಕೂ ವ್ಯಾಪಾರ ಮಾಡೋದು ಇಷ್ಟವಿಲ್ಲ ಅಂತ ಇದ್ದೀನಲ್ಲ. ಅವನಿ ದೊಡ್ಡದಾಗಿ ಅರಿಸ್ತಾ ಇದ್ರೆ ಆ ಮಾತುಗಳು ಶಾರದಂಗೆ ಕೇಳಿಸುತ್ತೆ. ಶಾರದಾ ಒಂದೇ ಸಲ ಇದ್ದು ಏನಾಯ್ತೋ ಎಂದು ಅವರ ರೂಮ್ ಹತ್ರ ಬರ್ತಾಳೆ. ಅತ್ತೆ, ನಾನು ಇರೋದನ್ನ ಇದ್ದ ಹಾಗೆ ಹೇಳ್ತಾ ಇದ್ದೀನಿ. ನನಗೆ ಆ ಬಿರಿಯಾನಿ ವ್ಯಾಪಾರ ಮಾಡೋದು ನಿಜಕ್ಕೂ ಇಷ್ಟವಿಲ್ಲ. ಅದು ಅಕ್ಕನೇ ನೋಡ್ಕೊ ಅಂತ ಹೇಳಿ ನನ್ನಿಂದ ಆಗಲ್ಲ. ಬಂದವರಿಗೆ ಅವೆಲ್ಲೇ ಕಟ್ಕೊಡೋದು, ಬಂದವರಿಗೆ ಅದನ್ನೆಲ್ಲ ಕಟ್ಕೊಡೋದು ನನಗೆ ತುಂಬಾ ಕಷ್ಟವನ್ನಿಸ್ತಾ ಇದೆ. ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು. ನಾನು ಕೆಲವು ದಿನ ನನ್ನ ತವ್ರ ಮನೆಗೆ ಹೋಗ್ತೀನಿ. ಶಾರದಾ ಏನು ಮಾತನಾಡದೆ ನಿಲ್ಲುತ್ತಾಳೆ. ಇಷ್ಟರಲ್ಲಿ ಆ ಜಗಳ ಕೇಳಿ ಅಂಜಲಿ ಅರುಣ್ ಅಲ್ಲಿಗೆ ಬರುತ್ತಾರೆ. ಅತ್ತೆ, ಏನ್ ಆಲೋಚಿಸ್ತಾ ಇದ್ದೀರಾ? ಅವನೇ ಹೇಳಿದ್ದು ನಿಜಾನೇ ಅಲ್ವಾ? ನನಗೂ ವ್ಯಾಪಾರ ಮಾಡೋದು ಇಷ್ಟವಿಲ್ಲ. ನನ್ನ ಗಂಡನ ಜೊತೆ ಎಷ್ಟು ಸಲ ಹೇಳಿದ್ನೋ, ಅವರು ಮಾತೇ ಕೇಳಲ್ಲ. ನೀವೇ ಆಲೋಚಿಸಿ ಅತ್ತೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಿಂತೇ ಇರ್ತೀವಿ. ಕೈ ಕಾಲು ನೋವು ಬರ್ತಾ ಇರುತ್ತೆ. ಆರೋಗ್ಯಕ್ಕಿಂತ ದುಡ್ಡು ಮುಖ್ಯನ ಹೇಳಿ? ನಾಳೆ ದುಡ್ಡು ಚೆನ್ನಾಗಿ ಸಂಪಾದಿಸಿ ಆ ದುಡ್ಡೆಲ್ಲ ಹಾಸ್ಪಿಟಲ್ ಪಾಲು ಮಾಡಿದ್ರೆ ಉಪಯೋಗವೇನು ಬರುತ್ತೆ? ಬಾಯಿ ಮುಚ್ಕೊಂಡಿರ್ತೀಯಾ? ಅರುಣ್ ಅಂಜಲಿಯನ್ನು ನಿಲ್ಲಿಸುತ್ತಾ ಇದ್ದರೆ ಆಕೆ ಅವನ ಜೊತೆ ಜಗಳಕ್ಕೆ ನಿಲ್ಲುತ್ತಾಳೆ. ನಾನೇನಕ್ಕೆ ಬಾಯಿ ಮುಚ್ಕೊಂಡಿರ್ಬೇಕು? ಈ ಮನೆಯಲ್ಲಿ ಮಾತಾಡುವ ಹಕ್ಕು ಕೂಡ ನಂಗಿಲ್ವಾ ಏನು? ಜಗಳ ದೊಡ್ಡದಾಗುತ್ತಾ ಇರುವಾಗ ರಮೇಶ್ ಅನಾಮಿಕಾ ಅಲ್ಲಿಗೆ ಬರುತ್ತಾರೆ. ಏನಾಯ್ತು? ಯಾಕೆ ಎಲ್ರು ಹೀಗೆ ಜಗಳ ಮಾಡ್ತಾ ಇದ್ದೀರಾ? ಹಾ, ಬಂದ್ಲು ನೋಡಿ. ಎಲ್ಲ ಸರಿ ಮಾಡೋ ಹಾಗೆ ನಟಿಸ್ತಾಳೆ, ಆದ್ರೆ ಏನು ಮಾಡೋದಿಲ್ಲ. ಯಾಕ ಅವನಿ ಹಾಗೆ ಮಾತಾಡ್ತಾ ಇದೀಯಾ? ಮತ್ತೆ ಹೇಗ್ ಮಾತಾಡ್ಬೇಕಕ್ಕ? ನಮ್ಗೆ ಈ ವ್ಯಾಪಾರ ಮಾಡೋದು ಇಷ್ಟವಿಲ್ಲ, ನಮ್ಮಿಂದ ಆಗಲ್ಲ ಅಷ್ಟೇ. ನಿನಗೆ ಹೇಳುವ ಧೈರ್ಯ ಮನೇಲಿ ಯಾರಿಗೂ ಇಲ್ಲ. ಅದಕ್ಕೆ ನೇರವಾಗಿ ನಿಂಗೆ ಹೇಳ್ತಾ ಇದ್ದೀನಿ, ನಮ್ಗೆ ಈ ವ್ಯಾಪಾರದಿಂದ ವಿಮುಕ್ತಿ ಬೇಕು ಅಷ್ಟೇ. ಸ್ವಲ್ಪ ದಿನ ನಾವು ತವ್ರ ಮನೆಗೆ ಹೊರಟೋಗ್ತೀವಿ. ಇಲ್ಲ ಆಗಲ್ಲ ಅಂದ್ರೆ ಹೇಳಿ ಬೇರೆ ಸಂಸಾರವಾದ್ರೂ ಇಟ್ಕೋತೀವಿ, ಆದ್ರೆ ಈ ವ್ಯಾಪಾರ ಮಾತ್ರ ಮಾಡಲ್ಲ. ಅಸಲು ನಿಮ್ಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು? ನೀವು ಚೆನ್ನಾಗೇ ಇದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಿನಗೆ ದುಡ್ಡಿನ ಹುಚ್ಚು ಹಿಡ್ದಿದೆ, ದುಡ್ಡಿನ ಮೇಲೆ ಆಸೆ ಬಿದ್ದಿದೆ. ಆದ್ರಿಂದ ಒಂದು ವ್ಯಾಪಾರದ ನಂತರ ಇನ್ನೊಂದು ವ್ಯಾಪಾರ ಮಾಡೋಣ ಅಂತ ನೋಡ್ತಾ ಇದೀಯಾ? ಎಲ್ಲರೂ ಒಬ್ಬರ ಮೇಲೆ ಒಬ್ರು ಅರಚುತ್ತಾ ದೊಡ್ಡದಾಗಿ ಜಗಳ ಮಾಡ್ತಾ ಇರ್ತಾರೆ. ಇನ್ನು ನನ್ನಿಂದ ಆಗಲ್ಲಮ್ಮ, ಮನೆಯಲ್ಲಿ ನೀನೇ ಇರು, ನಿನ್ ರಾಜ್ಯ ನೀನೇ ನೋಡ್ಕೋ, ನಿನ್ ಮಾತು ಎಲ್ರು ಕೇಳ್ತಾರೆ ಅನ್ಕೋತೀವಿ. ಅವನಿ ಅಂಜಲಿ ಇಬ್ಬರು ತವ್ರ ಮನೆಗೆ ಹೋಗ್ತೀವಿ ಎಂದು ಬ್ಯಾಗ್ಗಳನ್ನ ಜೋಡಿಸ್ಕೊಂಡು ಹೊರಡುತ್ತಾರೆ. ಬೇಡ ನಿಲ್ಲಿ ಎಂದು ಒಂದೇ ಸಲ ಗಟ್ಟಿಯಾಗಿ ಅರಚಿ ಶಾರದಾ ನಿದ್ರೆಯಿಂದ ಹೇಳುತ್ತಾಳೆ. ಆಕೆ ಮೈಯೆಲ್ಲ ಬೆವರು ಹಿಡಿದಿರುತ್ತದೆ. ಅದೆಲ್ಲ ಒಂದು ಕೆಟ್ಟ ಕನಸು ಎಂದು ಅರ್ಥವಾಗಲಿಕ್ಕೆ ಆಕೆಗೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಶಾರದಳ ಕೂಗು ಕೇಳಿ ಮನೆಯಲ್ಲಿರುವವರೆಲ್ಲ ಗಾಬರಿಯಿಂದ ಅವರ ರೂಮಿಗೆ ಓಡಿಕೊಂಡು ಬರುತ್ತಾರೆ. ಅತ್ತೆ ಮುಖದಲ್ಲಿ ಬೆವರು ಗಾಬರಿ ನೋಡಿ ಸೊಸೆಯರು ಗಾಬರಿಯಾಗಿ ಅವಳ ಪಕ್ಕ ಕುತ್ಕೋತಾರೆ. ಏನಾಯ್ತು ಅತ್ತೆ? ಯಾಕೆ ಹಾಗೆ ಅರ್ಚಿದ್ರಿ? ನಿಮ್ಗೇನಾದ್ರೂ ಕೆಟ್ಟ ಕನಸು ಬಂತಾ? ಶಾರದಾ ನಿಧಾನವಾಗಿ ಎಚ್ಚೆತ್ತುಕೊಂಡು ತನ್ನ ಕನಸಿನಲ್ಲಿ ನಡೆದ ಜಗಳ, ಸೊಸೆಯರು ಮನೆ ಬಿಟ್ಟು ಹೋಗುವುದನ್ನು ಹೇಳುತ್ತಾಳೆ. ಅದನ್ನು ಕೇಳುತ್ತಲೇ ಅವನಿ ಆಕೆ ಕೈಯನ್ನು ಹಿಡಿದು ನಗ್ತಾಳೆ. ಅಯ್ಯೋ ಅತ್ತೆ, ಯಾಕೆ ನೀವು ಅಷ್ಟು ತಪ್ಪಾಗಿ ಆಲೋಚಿಸ್ತೀರಾ? ನಮಗೆ ವ್ಯಾಪಾರ ಮಾಡೋದು ಇಷ್ಟವಿಲ್ಲ ಅಂತ ಕನಸ್ಕಂಡ್ರ? ನಮಗೆ ಸುಸ್ತಾಯ್ತು ಅಂದ್ರೆ 1-2 ದಿನ ವಿಶ್ರಾಂತಿ ತಗೋತೀವಿ ಅಷ್ಟೇ ಹೊರತು ಪೂರ್ತಿಯಾಗಿ ವ್ಯಾಪಾರ ಬಿಡ್ತೀವಿ ಅಂತ ಅಲ್ವಲ್ಲ. ದುಡ್ಡು ಯಾರಿಗೆ ಇಷ್ಟವಿಲ್ಲ ಹೇಳಿ ಅತ್ತೆ? ಈ ದಿನದಲ್ಲಿ ದುಡ್ಡು ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅಂಥದ್ದರಲ್ಲಿ ದುಡ್ಡು ಹೆಚ್ಚಾಗಿ ಬಂದ್ರೆ ನಷ್ಟವೇನೂ ಇಲ್ವಲ್ಲ. ಅದನ್ನ ನಾವು ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸ್ತಾ ಇದ್ದೀವಲ್ಲ. ಹೌದು ಅತ್ತೆ, ಹಾಗೆ ನಡೆಯುತ್ತೆ. ನೀವು ಯಾಕೆ ನಮ್ ಬಗ್ಗೆ ಅಷ್ಟು ಕೆಟ್ಟದಾಗಿ ಆಲೋಚಿಸ್ತಾ ಇದ್ದೀರಾ? ಏನೋ ಸ್ವಲ್ಪ ದಿನ ವಿಶ್ರಾಂತಿ ತಗೋಬೇಕು ಅಂತ ನಾವ್ ಅಂದ್ಕೋತೀವಿ, ಆದ್ರೆ ನೀವೇನೋ ಏಕವಾಗಿ ನಾವು ತವ್ರ ಮನೆಗೆ ಹೊರಟು ಹೋಗಿ ಬೇರೆ ಸಂಸಾರ ಇಟ್ಟ ಹಾಗೆ ಕನಸ್ಕಂಡ್ರಿ. ನಾವೆಲ್ಲಿಗೂ ಹೋಗಲ್ಲ ಅತ್ತೆ, ಧೈರ್ಯವಾಗಿರಿ ಅತ್ತೆ. ನಮ್ಮ ಕುಟುಂಬ, ನಮ್ಮ ವ್ಯಾಪಾರ ಎಲ್ಲ ಚೆನ್ನಾಗಿರುತ್ತೆ. ಇಂತಹ ಕನಸೇನೋ ನಿಜವಾಗಲ್ಲ. ಸೊಸೆಯರ ಮಾತಿನಿಂದ ಶಾರದಳ ಮನಸ್ಸು ಸ್ವಲ್ಪ ನೆಮ್ಮದಿಯಾಗುತ್ತದೆ. ಆಗಲೇ ಅಲ್ಲಿಗೆ ಬಂದ ಮಕ್ಕಳು ಕೂಡ ತಾಯಿಗೆ ಧೈರ್ಯ ಹೇಳುತ್ತಾರೆ. ಹೌದಮ್ಮ, ನಮ್ಮ ಹೆಂಡತಿಯರು ಎಷ್ಟು ಕಷ್ಟಪಡ್ತಾ ಇದ್ದಾರೋ ನಮಗ್ ಗೊತ್ತು.
ಅವರಿಗೆ ಸ್ವಲ್ಪ ಕಷ್ಟ ಬಂದ್ರು ನಾವು ನೋಡ್ಕೊಳಲ್ವಾ? ನೀನು ಇಂಥದ್ದು ಆಲೋಚಿಸಿ ಆರೋಗ್ಯ ಹಾಳು ಮಾಡ್ಕೋಬೇಡ. ಹೌದು ಅಮ್ಮ, ನಮ್ಮ ವ್ಯಾಪಾರ ಈಗ ಊರೆಲ್ಲರಿಗೂ ಕೊಬ್ಬರಿ ಹಾಲಿನ ಬಿರಿಯಾನಿ ರುಚಿ ತೋರಿಸ್ತಾ ಇದೆ. ಇಷ್ಟು ಒಳ್ಳೆ ಹೆಸರು ಬರ್ತಾ ಇರುವಾಗ ನಾವೆಲ್ಲ ಜೊತೆಯಾಗಿರೋದೇ ನಮಗೆ ಮುಖ್ಯ. ಅಮ್ಮ, ಅವನ ಅಂಜಲಿ ಕೂಡ ಬಹಳ ಉತ್ಸಾಹದಿಂದ ಇದ್ದಾರೆ. ಅವ್ರಿಗೆ ಏನಾದ್ರೂ ಅಗತ್ಯವಿದ್ರೆ ಅನಾಮಿಕಾ ಅತ್ತಿಗೆ ಇದ್ದಾಳಲ್ಲ, ಅವಳೆಲ್ಲ ಸರಿಯಾಗಿ ನೋಡ್ಕೋತಾಳೆ. ನೀನು ನಿಶ್ಚಿಂತೆಯಾಗಿ ಮಲಗು. ಮಕ್ಕಳು ಸೊಸೆಯರು ಎಲ್ಲರೂ ಸೇರಿ ಹೇಳಿದ ಮಾತುಗಳು ಶಾರದಂಗೆ ಬೆಟ್ಟದಷ್ಟು ಧೈರ್ಯ ಕೊಡುತ್ತದೆ. ಅವಳ ಕುಟುಂಬ ಯಾವಾಗಲೂ ಬಿಟ್ಟು ಹೋಗುವುದಿಲ್ಲ ಎಂದು ಅವಳಿಗೆ ನಂಬಿಕೆಯಾಗುತ್ತದೆ. ಇನ್ನು ರಾತ್ರಿ ಕಳೆಯುತ್ತದೆ. ಮಾರನೇ ದಿನ ಬೆಳಿಗ್ಗೆ ಪ್ರಸಾದನ ಮನೆಯಲ್ಲಿ ಎಷ್ಟು ಉತ್ಸಾಹದಿಂದ ಕೆಲಸ ಶುರುವಾಗುತ್ತದೆ. ಸೊಸೆಯರು ಮೂವರು ಸೇರಿ ತಮ್ಮ ಕೊಬ್ಬರಿ ಹಾಲಿನ ಬಿರಿಯಾನಿ ವ್ಯಾಪಾರದಲ್ಲಿ ಯಾವತ್ತಿನ ಹಾಗೆ ಚುರುಕಿನಿಂದ ಮಗ್ನವಾಗಿ ಬಿಡುತ್ತಾರೆ. ಆ ಕಡೆ ಗಂಡು ಮಕ್ಕಳು ಮೂವರು ತಮ್ಮ ಎಳನೀರಿನ ವ್ಯಾಪಾರವನ್ನು ಕೂಗು ಹಾಕುತ್ತಾ ಸಂಭ್ರಮದಿಂದ ಸಾಗಿಸುತ್ತಾ ಇರ್ತಾರೆ. ಈ ದೃಶ್ಯವೆಲ್ಲ ಕೂಡ ಮನೆ ಜಗಲಿ ಮೇಲೆ ಕೂತ್ಕೊಂಡು ನೋಡ್ತಾ ಇರುವ ಪ್ರಸಾದ್ ತನ್ನ ಪಕ್ಕದಲ್ಲಿರುವ ಶಾರದಾಳ ಹತ್ರ ಎಷ್ಟೋ ಸಂತೋಷದಿಂದ ಮಾತಾಡ್ತಾ ಇರ್ತಾನೆ. ನೋಡಿದ್ಯಾ ಶಾರದಾ, ಎಷ್ಟು ಚೆನ್ನಾಗಿ ಅವರ ವ್ಯಾಪಾರ ಅವರು ಮಾಡ್ಕೊಂತ ಒಬ್ರಿಗೊಬ್ರು ಸಪೋರ್ಟಿಂಗ್ ಮಾಡ್ಕೊತಾ ಇದ್ದಾರೆ. ಒಬ್ರಿಗೊಬ್ರು ಜೊತೆಯಾಗಿರುತ್ತಾ ಮನೆಯಲ್ಲಿ ಎಷ್ಟು ಸಂಭ್ರಮದಿಂದಿದೆ ನೋಡ್ತಾ ಇದೆಯಲ್ಲ. ನಿನ್ನೆ ರಾತ್ರಿ ನೀನು ಅನಗತ್ಯವಾಗಿ ಎಷ್ಟು ಭಯಪಟ್ಟೆ. ಶಾರದಾ ನಗುತ್ತಾ ಅವರ ಕಡೆ ನೋಡುತ್ತಾಳೆ. ಹೌದು ರೀ, ನನ್ನ ಭಯವೆಲ್ಲ ಹೋಯ್ತು. ಈ ಮಕ್ಕಳೆಲ್ಲ ಕಲಿತು ಬೆರೆತಿರುವುದೇ ನನಗೆ ಬೇಕು. ಕಷ್ಟ ಬಂದರು ಸುಖ ಬಂದರು ಒಬ್ಬರ ಕೈ ಒಬ್ರು ಬಿಡಲ್ಲ ಅಂತ ನನಗೆ ಈ ದಿನ ಅರ್ಥವಾಯ್ತು ರೀ. ಹೌದು, ನಿಜವಾದ ವಿಷಯ. ಈ ಬೇಸಿಗೆಯಲ್ಲಿ ಎಳನೀರು ಎಷ್ಟು ತಂಪು ಕೊಡುತ್ತದೋ, ನಮ್ಮ ಸೊಸೆಯರ ಕೊಬ್ಬರಿ ಹಾಲಿನ ಬಿರಿಯಾನಿ ಎಷ್ಟು ಹೊಟ್ಟೆ ತುಂಬಿಸ್ತದೋ, ನಮ್ಮ ಕುಟುಂಬ ಹೀಗೆ ಜೊತೆಯಾಗಿರೋದು ಅದೆಲ್ಲ ನನಗೆ ತುಂಬಿದ ಹಾಗೆ ಅನಿಸುತ್ತದೆ. ಹಾಗೆ ಎಲ್ಲರೂ ಅವರವರ ಕೆಲಸದಲ್ಲಿ ಬಿಸಿಯಾಗಿದ್ದರು. ಮಧ್ಯ ಮಧ್ಯದಲ್ಲಿ ಒಬ್ಬರನ್ನೊಬ್ಬರು ನೋಡ್ಕೊಂಡು ನಗ್ತಾ ಇರ್ತಾರೆ. ಆ ಮೂವರು ಸೊಸೆಯರು ತಮ್ಮ ಕೊಬ್ಬರಿ ಹಾಲಿನ ಬಿರಿಯಾನಿ ವ್ಯಾಪಾರವನ್ನು ಹಾಗೆಯೇ ಮಕ್ಕಳು ಎಳನೀರಿನ ವ್ಯಾಪಾರವನ್ನು ಎಷ್ಟೋ ದೊಡ್ಡದಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಸುತ್ತಮುತ್ತಲಿನವರೆಲ್ಲ ಅವರ ಒಗ್ಗಟ್ಟನ್ನು ನೋಡಿ ಮೂಗಿನ ಮೇಲೆ ಬೆರಳಿಟ್ಕೋತಾರೆ. ಒಂದು ದಿನ ಬೀದಿ ಜಗಲಿ ಮೇಲೆ ಕೂತ್ಕೊಂಡು ಸುಬ್ಬಮ್ಮ ಇನ್ನೊಬ್ಬಾಕೆ ಮಾತನಾಡ್ಕೊಳ್ತಾ ಇರ್ತಾರೆ. ನೋಡಿದ್ಯಾ ಅತ್ತಿಗೆ, ಆ ಮೂವರು ಸೊಸೆರು ಒಂದೇ ಕಡೆ ಇದ್ರು ಕೂಡ ಸುಖದಿಂದ ಗಲಾಟೆಗಳಿಲ್ದೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಹೇಗಿರ್ತಾ ಇದ್ದಾರೆ. ಒಬ್ರಿಗೊಬ್ರು ಪೈಪೋಟಿ ಅಂದ್ಕೊಳ್ದೆ ಎಲ್ರು ಸಮಾನವಾಗಿ ನೋಡ್ಕೊಂತ ಬಲೆ ವ್ಯಾಪಾರ ಮಾಡ್ತಾ ಇದ್ದಾರಲ್ಲ. ಹೌದು ಸುಬ್ಬಮ್ಮ, ನಿಜವಾಗಿ ಸೊಸೆಯರಂದ್ರೆ ಹಾಗಿರ್ಬೇಕು. ನಮಗ್ ಕೂಡ ವಾರ್ಗಿತ್ಯರು ಇದ್ದಾರಮ್ಮ. ಅಮ್ಮೋ, ನಾವ್ ₹1 ಸಂಪಾದಿಸಿದ್ರೆ ಸಾಕು, ನಮ್ಮ ಮೇಲೆ ಈರ್ಷ್ಯೆ ಪಡ್ತಾರೆ. ಆದ್ರೆ ಇವ್ರು ಮಾತ್ರ ಎಷ್ಟು ಜೊತೆಯಾಗಿದ್ದಾರೋ, ಇವ್ರು ನೋಡಿದ್ರೆ ಸಂತೋಷವಾಗತ್ತೆ. ಯಾರ ದೃಷ್ಟಿ ತಗಲಬಾರ್ದಮ್ಮ ಇವರಿಗೆ. ಆ ದೇವರ ನೋಟ ಯಾವಾಗಲೂ ಇವ್ರ ಮೇಲೆ ತಣ್ಣಗಿರ್ಬೇಕು. ದೂರದಿಂದ ಆ ಮಾತುಗಳು ಕೇಳ್ತಾ ಇರೋ ಶಾರದಳ ಮನಸ್ಸು ಗರ್ವದಿಂದ ತುಂಬಿ ಹೋಗುತ್ತೆ. ಸ್ವಾಮಿ, ನನ್ನ ಕುಟುಂಬದ ಬಗ್ಗೆ, ನನ್ನ ಸೊಸೆಯರ ಬಗ್ಗೆ ಇವರಲ್ಲಿ ಎಲ್ಲರಿಗೂ ಎಷ್ಟು ಒಳ್ಳೆ ಅಭಿಪ್ರಾಯವಿದೆಯೋ ನೋಡಿದೆಯಲ್ಲ. ನನ್ನ ಈ ಮಕ್ಕಳ ಮಧ್ಯೆ ಇರುವ ಒಗ್ಗಟ್ಟು, ಈ ಪ್ರೇಮ ಯಾವಾಗಲೂ ಹೀಗೆ ಇರುವ ಹಾಗೆ ನೋಡು ತಂದೆ. ಯಾವ ಜಗಳವೂ ಬಾರದ ಹಾಗೆ, ಯಾರ ದೃಷ್ಟಿಯೂ ತಗಲದ ಹಾಗೆ ನನ್ನ ಮನೆಯನ್ನು ತಣ್ಣಗೆ ಕಾಪಾಡು. ಶಾರದಾ ಹಾಗೆ ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿ ಕಣ್ಣು ತೆಗೆಯುವ ಹೊತ್ತಿಗೆ ಹೊರಗಿನಿಂದ ಸೊಸೆಯರ ನಗು, ಮಕ್ಕಳ ಅರಚಾಟ ಕೇಳಿಸುತ್ತಾ ಇರುತ್ತದೆ. ಅನಾಮಿಕಾ, ಅವನಿ, ಅಂಜಲಿ ಮೂವರು ಸೇರಿ ತಮ್ಮ ವ್ಯಾಪಾರವನ್ನು ಮತ್ತಷ್ಟು ಲಾಭದ ಕಡೆ ತಗೊಂಡು ಹೋಗ್ತಾರೆ. ಆ ಊರಿನಲ್ಲಿ ಕೊಬ್ಬರಿ ಹಾಲಿನ ಬಿರಿಯಾನಿ ಎಂದರೆ ತಿಳಿಯದವರು ಯಾರು ಇಲ್ಲದ ಹಾಗೆ ಹೆಸರು ತಂದುಕೊಂಡು ಆ ಕುಟುಂಬವೆಲ್ಲ ಎಷ್ಟೋ ಸಂತೋಷದಿಂದ ಕಲೆತು ಬೆರೆತು ಕಾಲ ಕಳೆಯುತ್ತಾ ಇರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ರಾಮಪಟ್ಟಣ ಅನ್ನುವ ಒಂದು ಅಂದವಾದ ಗ್ರಾಮದಲ್ಲಿ ಪ್ರಸಾದ್ ಶಾರದಾ ದಂಪತಿಗಳು ಕೂಡು ಕುಟುಂಬವಿರುತ್ತಾ ಇತ್ತು. ಅವರಿಗೆ ರಮೇಶ್, ಸುರೇಶ್, ಅರುಣ್ ಅನ್ನುವ 3 ಮಕ್ಕಳು, ಅವನಿ, ಅಂಜಲಿ, ಅನಾಮಿಕಾ ಅನ್ನುವ 3 ಸೊಸೆಯರು. ಮನೆ ಮುಂದೆ ಅವರದು ಒಂದು ಕೂಲ್ ಡ್ರಿಂಕ್ ಶಾಪ್ ಇದ್ದಿತ್ತು. ಅದರಲ್ಲೇ ಐಸ್ ಕ್ರೀಮ್ ಕೂಡ ಮಾರ್ತಾ ಇದ್ರು. ಎಲ್ಲರೂ ಕಲಿತು ಬೆರೆತು ಕೆಲಸ ಮಾಡಿಕೊಳ್ಳುತ್ತಾ ಇರುವಾಗ ಒಂದು ದಿನ ಊರಿನಲ್ಲಿ ಎಲ್ಲರ ಮನೆಯಲ್ಲಿ ಕಿಚ್ಚನ್ನು ಹಚ್ಚುವ ಕಾಂತಮ್ಮ ಅವರ ಮನೆಗೆ ಬರ್ತಾಳೆ. ಕಾಂತಮ್ಮ ಬರುವುದನ್ನು ನೋಡುತ್ತಲೇ ಅಡುಗೆ ಮನೆಯಲ್ಲಿರುವ 3 ಸೊಸೆಯರು ಅಲರ್ಟ್ ಆಗಿ ಹೋಗುತ್ತಾರೆ. ಇಲ್ಲಿ ನೋಡಿ ಅಕ್ಕಂದ್ರೆ, ಆ ಕಾಂತಮ್ಮ ಚಿಕ್ಕಮ್ಮ ಬಂದಿದ್ದಾಳೆ. ಇನ್ನು ನೋಡಿ, ಅತ್ತೆಯ ಕಿವಿಯಲ್ಲಿ ಇಲ್ಲ ಸಲ್ಲದೆಲ್ಲ ಊದಿಸ್ತಾಳೆ. ಆಕೆ ಮಾತನ್ನ ಕೇಳ್ತಾ ಇದ್ರೆ ಅತ್ತೆಗೆ ಇಲ್ಲದ ತಲೆನೋವು ಬರುತ್ತೆ. ಹೌದು ಅವನಿ, ಈಕೆನ ನಾನು ಮದುವೆ ಆದಾಗಿಂದ ನೋಡ್ತಾ ಇದ್ದೀನಿ. ಯಾರ ಮೇಲೆ ಯಾವಾಗ ಯಾವ ಬಂಡೆ ಹಾಕ್ತಾಳೋ ಅರ್ಥವಾಗಲ್ಲ. ನಾವು ಜಾಗೃತಿಯಾಗಿದ್ದು ನಮ್ ಕೆಲಸ ನಾವು ಮಾಡ್ಕೊಳ್ಳೋದು ಒಳ್ಳೇದು. ಈಗ ನೋಡಿ, ಅತ್ತೆ ಕರೆದು ಆಕೆಗೆ ತಿನ್ನೋದಕ್ಕೆ ಏನೋ ಒಂದು ತಗೊಂಬಾ ಅಂತ ನಮ್ಗೆ ಫರ್ಮಾನ್ ಕೊಡ್ತಾರೆ. ಏನ್ ಅಗತ್ಯವಿಲ್ಲ ಅಂಜಲಿ, ನೀನು ಹೋಗಿ ಒಂದು ಕೂಲ್ ಡ್ರಿಂಕ್ಸು ಐಸ್ ಕ್ರೀಮ್ ತಗೊಂಡು ಟೇಬಲ್ ಮೇಲೆ ಇಟ್ಬಾ. ಆಕೆ ಕೇಳೋದಕ್ಕೆ ಮೊದಲೇ ಇಟ್ರೆ ಜಗಳವಿರಲ್ಲ. ಅಂಜಲಿ ಸರಿ ಎಂದು ಹೇಳಿ ಶಾಪ್ ಒಳಗಿಂದ ಒಂದು ಕೂಲ್ ಡ್ರಿಂಕ್ಸ್ ಬಾಟಲ್, ಐಸ್ ಕ್ರೀಮ್ ಕಪ್ಪು ತೆಗೆದುಕೊಂಡು ಹೋಗಿ ಅವರು ಕೂತ್ಕೊಂಡ ಟೇಬಲ್ ಮುಂದೆ ಇಟ್ಟು ಮಾತನಾಡಿಕೊಳ್ಳದೆ ತಿರುಗಿ ಅಡುಗೆ ಮನೆಗೆ ಬರುತ್ತಾಳೆ. ಅದನ್ನು ನೋಡಿ ಕಾಂತಮ್ಮಂಗೆ ಮೈಯೆಲ್ಲ ಉರಿಯುತ್ತೆ. ತಕ್ಷಣ ಶಾರದಳ ಕಡೆ ನೋಡಿ,
ತಿರುಗಿ ಕಿಚ್ಚು ಹಚ್ಚಲಿಕ್ಕೆ ಶುರು ಮಾಡುತ್ತಾಳೆ. ನೋಡಿದ್ಯಾ ಶಾರದಾ, ನಿನ್ನ 3ನೇ ಸೊಸೆ ಅಂಜಲಿ ಎಷ್ಟು ಪೊಗರು ಆ ಹುಡುಗಿಗೆ. ಕನಿಷ್ಠ ಚಿಕ್ಕಮ್ಮ ಚೆನ್ನಾಗಿದ್ದೀರಾ ಅಂತ ಕೂಡ ಕೇಳಲಿಲ್ಲ. ತಂದ ಕೂಲ್ ಡ್ರಿಂಕ್ಸು ಐಸ್ ಕ್ರೀಮು ನನ್ನ ಕೈ ಕೂಡ ಕೊಡದೆ ಆ ಟೇಬಲ್ ಮೇಲೆ ಬಿಸಾಕಿ ಹೋಗ್ತಾ ಇದ್ದಾಳೆ. ನಿಜಕ್ಕೂ ಮರ್ಯಾದೆ ಏನು ಅಂತ ಕಲ್ಸಿದ್ಯಾ ಇಲ್ವಾ? ಶಾರದಾ ಕಷ್ಟದಿಂದ ಸೊಸೆ ಕಡೆ ನೋಡುತ್ತಾಳೆ. ಮೂವರು ಅಡುಗೆ ಮನೆಯಲ್ಲಿ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಳ್ಳುತ್ತಾ ನಿಶ್ಶಬ್ದವಾಗಿದ್ದು ಬಿಡುತ್ತಾರೆ. ಅತ್ತಿಗೆ ಅವರೇ, ನಿಮ್ಮ ಸೊಸೆನ ನೀನೇ ಗಟ್ಟಿಯಾಗಿ ಬೈಬೇಕು. ನಾನೇನು ಐಸ್ ಕ್ರೀಮು ಕೂಲ್ ಡ್ರಿಂಕ್ಸು ಕುಡಿಯಕ್ಕಾಗಲ್ಲ, ಹಲ್ಲು ಜುಮ್ಮನತ್ತೆ. ಹೋದ ಸಲ ಬಂದಾಗ ನಿನ್ನ ಸೊಸೆ ಬಿಸಿ ಬಿಸಿಯಾಗಿ ಸಮೋಸ ಮಾಡಿದ್ಲಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಅದೇನೋ ಮಾಡ್ಕೊಡು, ಶುಭ್ರವಾಗಿ ತಿಂದು ಹೋಗ್ತೀನಿ. ಅಮ್ಮ ಅನಾಮಿಕಾ, ಒಂದ್ಸಲ ಇಲ್ಲಿ ಬಾಮ್ಮ. ಅತ್ತೆ ಕರೆ ಕೇಳುತ್ತಲೇ ಅನಾಮಿಕಾ ಹೊರಗೆ ಹೋಗುತ್ತಾಳೆ. ಅತ್ತೆ, ನಾನು ಕೇಳಿಸ್ಕೊಂಡೆ, ಸಮೋಸನೇ ಅಲ್ವಾ? ಈಗ್ಲೇ 5 ನಿಮಿಷದಲ್ಲಿ ಬಿಸಿ ಬಿಸಿಯಾಗಿ ಮಾಡಿ ತರ್ತೀನಿ. ಹಾಗೆ ಅಮ್ಮ, ಮರ್ತ ಹೋಗದೆ. ಸ್ವಲ್ಪ ಹೆಚ್ಚು ಈರುಳ್ಳಿ ನಿಂಬೆ ಹಣ್ಣು ಕೂಡ ಕಳ್ಸು, ಆಗ್ಲೇ ಆ ರುಚಿ ಅದ್ಭುತವಾಗಿರುತ್ತೆ. ಅನಾಮಿಕಾ ಸರಿ ಎಂದು ಅಡಿಗೆ ಮನೆಗೆ ಹೋಗಿ ಸಮೋಸ ಸಿದ್ಧ ಮಾಡುತ್ತಾಳೆ. ಕರಿದ ಸಮೋಸಗಳನ್ನು ಪ್ಲೇಟಲ್ಲಿ ಹಾಕಿಕೊಂಡು ಅವನಿ ಹೊರಗೆ ಹೋಗುತ್ತಾ ಇದ್ದಾಗ ಅಂಜಲಿ ಆಕೆಯನ್ನ ನಿಲ್ಲಿಸುತ್ತಾಳೆ. ನಿಲ್ಲು ಅಕ್ಕ, ಈ ಕಾಂತಮ್ಮ ಚಿಕ್ಕಮ್ಮಂಗೆ ಹೀಗೆ ಬುದ್ಧಿ ಹೇಳಿದ್ರೆ ಸರಿ ಹೋಗಲ್ಲ. ನನ್ನ ಹತ್ರ ಒಂದು ಪ್ಲಾನ್ ಇದೆ. ಅವಳ ಹಲ್ಲು ಜುಮ್ ಅನ್ನತ್ತೆ ಅಂತ ಹೇಳಿದ್ಲಲ್ಲ, ಈಗ ನೋಡಿ ಏನ್ ಮಾಡ್ತೀನೋ ಎನ್ನುತ್ತಾ ಅಂಜಲಿ ಆ ಬಿಸಿ ಸಮೋಸದ ಒಳಗಡೆಗೆ ಇರುವ ಈರುಳ್ಳಿ ಪಲ್ಯವನ್ನೆಲ್ಲ ತೆಗೆದು ಶಾಪ್ ಅಲ್ಲಿರುವ ಗಟ್ಟಿಯಾದ ಐಸ್ ಕ್ರೀಮ್ ಅನ್ನ ಅದರ ತುಂಬುತ್ತಾಳೆ. ಮೇಲಾಗೆ ಮತ್ತೆ ಬಿಸಿ ಬಿಸಿ ಸಮೋದ ಕವರ್ ಇದ್ದುದರಿಂದ ಒಳಗಡೆ ಐಸ್ ಕ್ರೀಮ್ ಇದ್ದರೂ ಯಾರಿಗೂ ಗೊತ್ತಾಗೋದಿಲ್ಲ. ಅದನ್ನು ಕಡಿಯುತ್ತಲೇ ಆ ತಂಪಿಗೆ ಹಲ್ಲು ಜುಮ್ ಅಂತ ಅನ್ನಬೇಕು ಎಂದು ಅಂದುಕೊಂಡು ಮೂವರು ಕಿಟಕಿಯೊಳಗಿಂದ ಕಳ್ಳತನದಿಂದ ನೋಡಲಿಕ್ಕೆ ಶುರು ಮಾಡುತ್ತಾರೆ. ಕಾಂತಮ್ಮ ಒಂದು ಸಮೋಸ ತೆಗೆದುಕೊಂಡು ಒಂದು ದೊಡ್ಡ ಚೂರು ಕಡಿಯುತ್ತಾಳೆ. ಸೊಸೆಯರು ಮೂವರು ಆಕೆ ಅರಚುತ್ತಾಳೆ ಎಂದು ಕಿವಿಯನ್ನ ಗಟ್ಟಿಯಾಗಿ ಇಟ್ಕೋತಾರೆ. ಆದರೆ ಕಾಂತಮ್ಮನ ಮುಖದಲ್ಲಿ ನಗು ಮಿಡ್ಗುತ್ತದೆ. ಅಬ್ಬಬ್ಬಬ್ಬ, ಏನತ್ತಿಗೆ ಬಾಯಲ್ಲಿ ಹಾಕೊಳ್ತಾನೆ, ಬೆಣ್ಣೆ ಹಾಗೆ ಕರಗಿ ಹೋಗ್ತಾ ಇದೆ ಸಮೋಸ. ಒಳಗಡೆ ಎಲ್ಲ ಭಲೆ ತಣ್ಣಗಿದೆ, ಏನೋ ವಿಚಿತ್ರವಾಗಿದೆ. ಹೋದ್ಸಲ ಮಾಡಿದ್ದಕ್ಕಿಂತ ಈ ಸಮೋಸಗಳೇ ತುಂಬಾ ಚೆನ್ನಾಗಿದೆ ಎಂದು ಕಾಂತಮ್ಮ ಒಂದರ ಮೇಲೆ ಒಂದನ್ನು ಗಬಗಬ ತಿನ್ನುತ್ತಾಳೆ. ಅದನ್ನು ನೋಡಿ ಒಳಗಡೆ ಇರುವ ಮೂವರು ಮೂಗಿನ ಮೇಲೆ ಬೆರಳಿಡ್ತಾರೆ. ಏನಂಜಲಿ, ನೀನ್ ಹಾಕಿದ ಪ್ಲಾನ್ ಎಲ್ಲ ರಿವರ್ಸ್ ಆಗೋಯ್ತು. ಆಕೆ ಅರಚ್ತಾಳೆ ಅಂದ್ರೆ ಚೆನ್ನಾಗಿದೆ ಅಂತ ಚೆನ್ನಾಗಿ ಎಲ್ಲ ತಿಂತಾ ಇದ್ದಾಳೆ. ಹೌದು ಅಕ್ಕ, ಆಕೆ ತಿಂತಾ ಇರೋ ರೀತಿ ನೋಡಿದ್ರೆ ಇನ್ನೂ ಸ್ವಲ್ಪ ಬೇಕು ಅಂತ ಕೇಳೋ ಹಾಗಿದೆ. ನಮ್ಮ ಪ್ಲಾನ್ ಪಕ್ಕಾ ಫೇಲ್ ಆಗಿದೆ. ನಿಜಕ್ಕೂ ಆಕೆ ಹಲ್ಲು ಜುಮ್ ಅನ್ನೋದೇನೋ, ಇನ್ನು ಹಾಯಾಗಿರೋದು ಮುಖ ನೋಡ್ತಾ ಇದ್ರೆ. ಅದೇ ನಂಗೂ ಅರ್ಥವಾಗ್ತಿಲ್ಲ ಅಕ್ಕ. ಆ ಬಿಸಿ ಸಮೋಸದಲ್ಲಿ ತಣ್ಣನೆ ಐಸ್ ಕ್ರೀಮು ಎಷ್ಟು ರುಚಿಯಾಗಿರುತ್ತೆ ಅಂತ ನಾವು ಕೂಡ ಊಹಿಸಿರ್ಲಿಲ್ಲ ಅಲ್ವಾ? ಅದನ್ನ ನೋಡ್ತಾ ಇದ್ರೆ ನಮ್ಗೆ ತಿನ್ಬೇಕು ಅನ್ನಿಸ್ತಾ ಇದೆ. ಆ ಮೂವರು ಆಶ್ಚರ್ಯದಿಂದ ಇರುವಾಗಲೇ ಕಾಂತಮ್ಮ ಕೈ ತೊಳೆದುಕೊಂಡು ಅಡ್ಗೆ ಮನೆ ಕಡೆ ನೋಡಿ ಕೂಗುತ್ತಾಳೆ. ಅನಾಮಿಕಾ, ಇದು ತುಂಬಾ ಚೆನ್ನಾಗಿದೆ ತಾಯಿ. ಮನೆಗೆ ಹೋದ ಮೇಲೆ ತಿನ್ನೋದಕ್ಕೆ ಇನ್ನು 4 ಪಟ್ನ ಕಟ್ಟಿ ಕೊಡಮ್ಮ. ಅದಕ್ಕೆ ಅನಾಮಿಕಾ, ಸರಿ ಚಿಕ್ಕಮ್ಮ ಕಟ್ಕೊಡ್ತೀನಿ ಅಂತ ಹೇಳಿ ತಕ್ಷಣ ಕೆಲವು ಸಮೋಸಗಳು ಸಿದ್ಧ ಮಾಡಿ ಪಾತ್ರೆಯಲ್ಲಿಟ್ಟು ಕಾಂತಮ್ಮಗೆ ಕೊಡುತ್ತಾಳೆ. ಆಕೆ ಸಂತೋಷದಿಂದ ಅದನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ. ಕಾಂತಮ್ಮ ಹೋಗುತ್ತಲೇ ಶಾರದಾ ಅಡುಗೆ ಮನೆಗೆ ಬಂದು ಸೊಸೆಯರನ್ನು ಕೇಳ್ತಾಳೆ. ಏನಮ್ಮ ಅನಾಮಿಕಾ, ಆ ಕಾಂತಮ್ಮ ಅಷ್ಟೆಲ್ಲ ಮೆಚ್ಕೊಂಡು ತಿಂತಾ ಇದ್ದಾಳೆ, ನಿಜಕ್ಕೂ ಸಮೋಸದಲ್ಲಿ ಏನ್ ಹಾಕಿದ್ಯಾ? ಆಗ ಅಂಜಲಿ ಅವನೇ ನಡೆದ ವಿಷಯವೆಲ್ಲ ಅತ್ತೆಗೆ ಹೇಳುತ್ತಾರೆ. ಆ ಮಾತು ಕೇಳುತ್ತಲೇ ಅತ್ತೆ ಶಾರದಾ ಗಟ್ಟಿಯಾಗಿ ನಗುತ್ತಾಳೆ. ಭಲೆ ವಿಚಿತ್ರವಾಗಿದೆಯೇ, ಬಿಸಿ ಬಿಸಿ ಸಮೋಸದಲ್ಲಿ ತಣ್ಣನೆ ಐಸ್ ಕ್ರೀಮಾ? ನಾನು ಕೂಡ ಒಂದ್ಸಲ ರುಚಿ ನೋಡ್ಬೇಕು ಅನ್ಸ್ತಿದೆ, ಹೇಗಿದೆ ನೋಡೋಣ. ಹಾಗೆ ಅತ್ತೆ, ನಾನು ಕೂಡ ಹಾಗೆ ಅಂದ್ಕೋತಾ ಇದ್ದೀವಿ. ತಕ್ಷಣ ಮೂವರು ಸೇರಿ ಮತ್ತು ಕೆಲವು ಐಸ್ ಕ್ರೀಮ್ ಸಮೋಸಗಳು ತಯಾರು ಮಾಡುತ್ತಾರೆ. ಎಲ್ಲರೂ ಸೇರಿ ತಿಂದ ಮೇಲೆ ಆ ರುಚಿಗೆ ಫಿದಾಗಿ ಹೋಗುತ್ತಾರೆ. ಅಬ್ಬಾ, ಇದು ತುಂಬಾ ಚೆನ್ನಾಗಿದೆ ನಿಜವಾಗಿ. ಅತ್ತೆ, ನಮ್ಮ ಶಾಪಲ್ಲಿ ಇಟ್ಟು ಯಾಕೆ ಮಾರಬಾರ್ದು ಅಂತೀರಾ? ತಪ್ಪದೇ ಮಾರಬಹುದು ಅಕ್ಕ. ಈ ಏಟಿನಿಂದ ನಮ್ಮ ವ್ಯಾಪಾರ ಎಲ್ಲಿಗೋ ಹೊರಟೋಗ್ಬೇಕು. ನಿಜಾನೇ, ನಾಳೆಯಿಂದಲೇ ಹೀಗೆ ತಯಾರು ಮಾಡೋಣ. ಆದರೆ ನಮ್ಮ ಗಂಡಂದ್ರು ಒಪ್ಕೋಬೇಕಲ್ಲ. ಅವ್ರು ಯಾಕೆ ಒಪ್ಕೊಳ್ಳಲ್ಲ? ಒಂದು ಸಲ ತಿಂದ್ರೆ ಅವರೇ ಆಶ್ಚರ್ಯ ಹೋಗ್ತಾರೆ. ಸಾಯಂಕಾಲ ರಮೇಶ್, ಸುರೇಶ್, ಅರುಣ್ ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಲೇ ಸೊಸೆಯರು ಮೂವರು ಅವರಿಗೆ ಈ ಸ್ಪೆಷಲ್ ಸಮೋಸ ಕೊಡುತ್ತಾರೆ. ಅನಾಮಿಕಾ ರಮೇಶನ ಹತ್ರಕ್ಕೆ ಹೋಗಿ, ನಿಮಗಾಗಿ ಬಹಳ ಸ್ಪೆಷಲ್ ಆಗಿ ಮಾಡಿದ್ದೀನಿ, ಒಂದು ತಿಂದು ನೋಡಿ ಎಂದು ಬಲವಂತ ಮಾಡುತ್ತಾಳೆ ರಮೇಶ್ನನ್ನು. ರಮೇಶ್ ಮೊದಲು ಬೇಡ ಎಂದರೂ ಒಂದು ಚೂರು ಕಡಿಯುತ್ತಲೇ ಅವನ ಕಣ್ಣು ದೊಡ್ಡದಾಗಿ ಅರಳುತ್ತೆ. ಹಬ್ಬಾ, ಭಲೆ ಟೇಸ್ಟಿಯಾಗಿದೆ. ನಿಜಕ್ಕೂ ಐಡಿಯಾ ಯಾರಿಗೆ ಬಂತು ಅನಾಮಿಕಾ? ಅನಾಮಿಕಾ ನಡೆದ ವಿಷಯವೆಲ್ಲ ಹೇಳುತ್ತಲೇ ರಮೇಶ್ ದೊಡ್ಡದಾಗಿ ನಗುತ್ತಾ ಆಶ್ಚರ್ಯ ಹೋಗುತ್ತಾನೆ. ಆ ಕಡೆ ಅವನಿ ಕೂಡ ಸುರೇಶನ್ಗೆ ತಿನ್ನಿಸುತ್ತಾಳೆ.
ಸೂಪರ್ ಆಗಿದೆ. ಈ ದಿನ ಐಸ್ ಕ್ರೀಮ್ ಸಮೋಸದಿಂದ ನೀನು ಸಖತ್ತಾಗಿ ಮಾಡಿದ್ಯಾ. ಅಲ್ಲಿ ಅಂಜಲಿ ಕೂಡ ತನ್ನ ಗಂಡ ಅರುಣನಿಗೆ ತಿನಿಸುತ್ತಲೇ ನಿನ್ನ ಆಲೋಚನೆಗೆ ಹ್ಯಾಟ್ಸ್ ಆಫ್ ಅಂಜಲಿ ಎನ್ನುತ್ತಾ ಅವನು ಮೆಚ್ಚಿಕೊಳ್ಳುತ್ತಾನೆ. ಅವರು ಕೂಡ ಅವರ ಗಂಡಂದಿರಿಗೆ ನಡೆದ ವಿಷಯ ಹೇಳುತ್ತಲೇ ದೊಡ್ಡದಾಗಿ ನಗುತ್ತಾರೆ. ಆ ನಂತರ ಎಲ್ಲರೂ ಹೊರಗೆ ಬಂದು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ದೊಡ್ಡದಾಗಿ ನಗುತ್ತಾರೆ. ಗಂಡಸರೆಲ್ಲ ಸೇರಿ ಒಂದು ನಿರ್ಣಯಕ್ಕೆ ಬರುತ್ತಾರೆ. ಈ ವಿಚಿತ್ರ ಪ್ರಯೋಗ ಚೆನ್ನಾಗಿದೆ. ನಾಳೆಯಿಂದ ಇದನ್ನ ಶಾಪಲ್ಲಿ ಮಾರೋಕೆ ಶುರು ಮಾಡೋಣ. ಇದೇನಾದ್ರೂ ಚೆನ್ನಾಗಿ ಸೇಲ್ ಆದ್ರೆ ಮತ್ತು ಕೆಲವು ಶಾಪಲ್ಲಿ ಕೂಡ ಇಡಬಹುದು. ಎಲ್ಲರೂ ಸರಿ ಎಂದು ಆ ಮಾರನೇ ದಿನದಿಂದ ಐಸ್ ಕ್ರೀಮ್ ಸಮೋಸ ವ್ಯಾಪಾರ ಶುರು ಮಾಡುತ್ತಾರೆ. ಊಹಿಸಿದ್ದಕ್ಕಿಂತ ವ್ಯಾಪಾರ ಬಹಳ ಬ್ರಹ್ಮಾಂಡವಾಗಿ ಸಾಗುತ್ತೆ. ಆದರೆ ಸರಿಯಾಗಿ ಆಗಲೇ ಒಂದು ಸಿಕ್ಕು ಬರುತ್ತದೆ. ಶಾರದಾ ತನ್ನ ಸೊಸೆಯರನ್ನು ಕರೆದು ಒಂದು ವಿಷಯ ಹೇಳುತ್ತಾಳೆ. ಸೊಸಿ ಅಂದ್ರೆ ಐಸ್ ಕ್ರೀಮ್ ಸಮೋಸಗಳು ಶಾಪಲ್ಲಿ ತಿನ್ನುವಷ್ಟು ಹೊರತು ಚೆನ್ನಾಗಿರುತ್ತೆ ಹೊರತು ಪಾರ್ಸಲ್ ತಗೊಂಡು ಹೋಗೋರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಮನೆಗೆ ಹೋದ ಮೇಲೆ ಸಮೋಸ ಮೆತ್ತಗಾಗಿ ಹೋಗುತ್ತಂತೆ, ಒಳಗಡೆ ಐಸ್ ಕ್ರೀಮ್ ಎಲ್ಲ ಕರಗಿ ಹೋಗಿ ರುಚಿ ಬದಲಾಗಿ ಹೋಗುತ್ತಂತೆ. ಇದರಿಂದ ಬಹಳ ಜನ ಬಿಸಾಕ್ತಾ ಇದ್ದಾರಂತೆ. ಇದಕ್ಕೆ ಏನಾದ್ರೂ ಪರಿಹಾರ ಆಲೋಚಿಸಿ. ಅತ್ತೆ ಮಾತನ್ನು ಕೇಳುತ್ತಲೇ ಅನಾಮಿಕಾ ತಕ್ಷಣ ಒಂದು ಉಪಾಯ ಹೇಳುತ್ತಾಳೆ. ಅತ್ತೆ, ನೀವು ಹೇಳಿದ್ದು ನಿಜನೇ. ನಾವು ಪಾನಿಪುರಿ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಪೂರಿ ಬಿಡಿಯಾಗಿ ಪಾನಿ ಬಿಡಿಯಾಗಿ ಕೊಟ್ಟ ಹಾಗೆ ಮಾತು. ನಾವು ಕೂಡ ಸಮೋಸಗಳು ಬೇರೆಯಾಗಿ ಐಸ್ ಕ್ರೀಮ್ ಬೇರೆಯಾಗಿ ಪಾರ್ಸಲ್ ಕೊಡೋಣ. ಕಸ್ಟಮರ್ಸು ಮನೆಗೆ ಹೋದ ಮೇಲೆ ಆ ಸಮೋಸಗಳಲ್ಲಿ ಐಸ್ ಕ್ರೀಮ್ ಅನ್ನು ತುಂಬಿಕೊಂಡು ತಿಂತಾರೆ. ಆಗ ಸಮೋಸ ಕರಕರ ಅನ್ನತ್ತೆ, ಐಸ್ ಕ್ರೀಮು ಕರಗೋದಿಲ್ಲ. ಹೇಗಿದೆ ಐಡಿಯಾ? ಚೆನ್ನಾಗಿ ಹೇಳಿದೆ ಹುಡುಗಿ. ನಿಜಕ್ಕೂ ಇನ್ಮೇಲಿಂದ ಪಾರ್ಸಲ್ಗೆ ಹಾಗೆ ಮಾಡಿ. ಆ ಪದ್ಧತಿ ಶುರು ಮಾಡಿದ ಮೇಲೆ ಕಸ್ಟಮರ್ಸ್ ಸಂಖ್ಯೆ ಮತ್ತೆ ಹೆಚ್ಚಾಗುತ್ತದೆ. ಆದ್ರೆ ಕೆಲವು ದಿನದ ನಂತರ ವಿಚಿತ್ರವಾಗಿ ಜನ ಬರುವುದು ಕಡಿಮೆ ಆಗುತ್ತದೆ. ನಿಜಕ್ಕೂ ಏನ್ ನಡೀತಾ ಇದೆಯೋ ಯಾರಿಗೂ ಅರ್ಥವಾಗುವುದಿಲ್ಲ. ಆಗ ಪ್ರಸಾದ್ ಗಾಬರಿಯಿಂದ ಒಳಗಡೆಗೆ ಬರ್ತಾನೆ. ಅಮ್ಮಂದ್ರ, ಊರಲ್ಲಿ ಒಂದು ಕೆಟ್ಟ ಪುಕಾರು ಶುರುವಾಗಿದೆ. ನಮ್ಮ ಐಸ್ ಕ್ರೀಮ್ ಸಮೋಸ ತಿಂದವರಿಗೆಲ್ಲ ಮೋಷನ್ ಶುರುವಾಗಿದೆ ಅಂತೆ. ಎಲ್ರು ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಆ ಮಾತು ಕೇಳುತ್ತಲೇ ಮೂವರು ಸೊಸೆಯರು ಶಾಕ್ ಆಗುತ್ತಾರೆ. ಅದೇನ್ ಮಾವಯ್ಯ, ನಾವು ತಿಂದಾಗ ನಮ್ಗೇನೂ ಆಗಿಲ್ಲ. ನೀವು ಕೂಡ ತಿಂದ್ರಿ ಅಲ್ವಾ ನಿನ್ನೆ? ನಮ್ಮ ಗಂಡಂದ್ರು ತಿಂದಿದ್ದಾರೆ, ಯಾರಿಗೂ ಯಾವ ಕಷ್ಟನೂ ಬಂದಿಲ್ವಲ್ಲ. ಮತ್ತೆ ಜನ ಯಾಕೆ ಹಾಗಂತಿದ್ದಾರೆ? ಆಗಲೇ ಅಲ್ಲಿಗೆ ಸುರೇಶ್ ಬರುತ್ತಾನೆ. ನಿಜ ಅತ್ತಿಗೆ, ನಮ್ಗೇನು ಆಗಿಲ್ಲ ಹೊರತು ಊರಲ್ಲಿ ಮಾತ್ರ ಜಗಳ ನಡೀತಾ ಇದೆ. ಯಾರಾದ್ರೂ ಬೇಕು ಅಂತ ನಮ್ಮ ವ್ಯಾಪಾರನ ಏಟು ಮಾಡೋದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಏನೋ, ಇಲ್ಲ ನಮ್ಮ ಹತ್ರನೇ ಏನಾದ್ರೂ ಕಲಬೆರಕೆ ಆಯ್ತಾ? ನನಗೂ ಅದೇ ಅರ್ಥವಾಗ್ತಿಲ್ಲ ಸುರೇಶ್. ಕಲಬೆರಕೆ ಆಗೋದಕ್ಕೆ ಅವಕಾಶನೇ ಇಲ್ಲ. ಎಲ್ಲ ನಮ್ ಕಣ್ಣ ಮುಂದೆನೆ ಅಲ್ವಾ ಮಾಡ್ತಾ ಇದೀವಿ. ನಿಮ್ಮ ಅಣ್ಣಯ್ಯ ಬಂದ ಮೇಲೆ ಇದ್ರ ಬಗ್ಗೆ ಗಟ್ಟಿಯಾಗಿ ಮಾತನಾಡಬೇಕು. ಸ್ವಲ್ಪ ಸಮಯದ ನಂತರ ರಮೇಶ್ ಮನೆಗೆ ಬರುತ್ತಾನೆ. ವಿಷಯ ತಿಳಿಯುತ್ತಲೇ ಮನೆಯಲ್ಲಿ ಎಲ್ಲರ ಮಧ್ಯೆ ತೀವ್ರವಾದ ಚರ್ಚೆ ಶುರುವಾಗುತ್ತದೆ. ನಿಜಕ್ಕೂ ಆ ಪುಕಾರು ಯಾರು ಹುಟ್ಟಿಸಿದ್ದಾರೆ? ನಿಜವಾಗಿ ಯಾರಿಗಾದ್ರೂ ಅನಾರೋಗ್ಯ ಆಯ್ತಾ? ಇಲ್ಲ ಇದಂತೆ ಯಾರಾದ್ರೂ ಆಡ್ತಾ ಇರೋ ನಾಟಕನಾ? ಯಾರು ಏನೋ ಮಾತನಾಡದೆ ಯಾವುದು ನಿಜವೋ ಎಂದು ಅರ್ಥವಾಗದೆ ಅಯೋಮಯದಲ್ಲಿ ನೋಡ್ತಾ ಇರ್ತಾರೆ. ಇನ್ನು ಎಲ್ಲರೂ ತೀವ್ರವಾಗಿ ಚರ್ಚಿಸಲಿಕ್ಕೆ ಶುರು ಮಾಡುವ ಸಮಯಕ್ಕೆ ಅಲ್ಲಿಗೆ ಕಾಂತಮ್ಮ ಮತ್ತೆ ಬರುತ್ತಾಳೆ. ಮನೆಯಲ್ಲಿಯ ವಾತಾವರಣವನ್ನು ನೋಡಿ ಏನೋ ನಡೆದಿದೆ ಎಂದು ಆಕೆಗೆ ಅರ್ಥವಾಗುತ್ತೆ. ಏನತ್ಗೆ ಎಲ್ರು ಏನೋ ಗಂಭೀರವಾಗಿ ಮಾತಾಡ್ತಾ ಇದ್ದೀರಾ? ನಿಜಕ್ಕೂ ಏನ್ ವಿಷಯ? ಏನಿಲ್ಲ ಕಾಂತಮ್ಮ, ನಮ್ಮ ಐಸ್ ಕ್ರೀಮ್ ಸಮೋಸ ತಿಂದ್ರೆ ಮೋಷನ್ ಆಗುತ್ತೆ ಅಂತಲ್ಲ, ಊರೆಲ್ಲ ಅದೇ ಪುಕಾರು ನಡೀತಾ ಇದೆ. ಈ ವಿಷಯದ ಬಗ್ಗೆ ನಿಂಗೇನಾದ್ರೂ ಗೊತ್ತಾ? ಆ ವಿಷಯ ನಂಗೂ ಗೊತ್ತು ಅದ್ಗೆ. ನಿಜಕ್ಕೂ ಈ ಪುಕಾರು ಹೇಗೆ ಹುಟ್ಟಿತು ಅಂದ್ರೆ, ನಮ್ಮ ಮನೆ ಪಕ್ಕ ರೋಜಮ್ಮ ಇದ್ದಾಳಲ್ಲ, ಆ ಕುಟುಂಬವೆಲ್ಲವೂ ನಮ್ಮ ಐಸ್ ಕ್ರೀಮ್ ಸಮೋಸಗಳು ಭಲೇ ರುಚಿಯಾಗಿದೆ ಅಂತ ಊಟ ಕೂಡ ಬಿಟ್ಬಿಟ್ಟು 3 ಹೊತ್ತು ಅದನ್ನೇ ಪಾರ್ಸಲ್ ಮಾಡ್ಕೊಂಡು ತಗೊಂಡೋಗಿ ತಿಂದ್ರಂತೆ. ಹಾಗೆ ಹೆಚ್ಚಾಗಿ ತಿಂದ್ರಲ್ಲ, ಅದಕ್ಕೆ ಅವ್ರಿಗೆ ಮೋಷನ್ ಶುರುವಾಗಿ ಹಾಸ್ಪಿಟಲ್ಗೆ ಹೋದ್ರು. ಅಲ್ಲಿ ಡಾಕ್ಟರ್ ಕೇಳಿದ್ರೆ ದಿನವೆಲ್ಲ ಸಮೋಸ ತಿಂದ್ವಿ ಅಂತ ಹೇಳಿದ್ರು. ಅದರಿಂದ ಊರೆಲ್ಲ ಈ ಐಸ್ ಕ್ರೀಮ್ ಸಮೋಸದಿಂದಲೇ ಎಲ್ರಿಗೂ ಆಗ್ತಾ ಇದೆ ಅಂತ ಪುಕಾರು ಹುಟ್ಟಿಸಿದ್ದಾರೆ. ಆ ಮಾತು ಕೇಳುತ್ತಲೇ ಎಲ್ಲರೂ ಉಸಿರೆಳೆದುಕೊಳ್ಳುತ್ತಾರೆ. ಕನಿಷ್ಠ ಕಲಬೆರಕೆ ನಡೀಲಿಲ್ಲ ಎಂದು ಅರ್ಥವಾಯ್ತು ಅಂದ್ಕೋತಾರೆ. ಅಂದ್ರೆ ಇದೆಲ್ಲ ಒಂದು ಪುಕಾರು ಅಂತ ತಿಳಿದು ಹೋಯ್ತಲ್ಲ. ಈಗ ನಾವು ಏನ್ ಮಾಡ್ಬೇಕು ಆಲೋಚಿಸಿ. ಅಕ್ಕ, ನಾವು ಊರಿನಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರೆ ಒಳ್ಳೇದು. ಯಾವ ಪದಾರ್ಥವಾದ್ರೂ ಒಂದು ಅಳತೆಯಲ್ಲಿ ತಿನ್ಬೇಕು ಹೊರತು ಊಟದ ಬದಲು ಇದನ್ನೇ ತಿನ್ಬಾರ್ದು ಅಂತ ಎಲ್ರಿಗೂ ತಿಳಿ ಹೇಳ್ಬೇಕು. ಹಾಗೆ ಹೇಳಿದ್ರೆ ನಮ್ಮ ವ್ಯಾಪಾರ ಕಡಿಮೆ ಆಗುತ್ತೇನೋ ಅಕ್ಕ. ಜನ ಭಯಪಟ್ಟು ನಿಜಕ್ಕೂ ತಿನ್ನೋದೇ ಬಿಟ್ಬಿಟ್ರೆ. ನೋಡು ಅವನಿ, ವ್ಯಾಪಾರವೆಂದರೆ ಮನುಷ್ಯರ ಪ್ರಾಣದ ಜೊತೆ ಆಟ ಆಡೋದಲ್ವಲ್ಲ. ನಾವು ನಿಜ ಹೇಳದೇ ಇದ್ರೆ ನಾಳೆ ಬೆಳಿಗ್ಗೆ ನಮ್ಮ ಶಾಪ್ಗೆ ಯಾರು ಬಾರದೆ ಶಾಪ್ ಮುಚ್ಚಬೇಕಾದ ಪರಿಸ್ಥಿತಿ ಬರುತ್ತೆ. ಹೌದು, ಅಕ್ಕ ಹೇಳಿದ್ದು ನಿಜನೇ. ನಾವು ಅನೌನ್ಸ್ಮೆಂಟ್ ಕೊಡೋಣ. ಎಲ್ರು ಒಪ್ಪಿಕೊಂಡಿದ್ದರಿಂದ ಮಾರನೇ ದಿನ ಊರೆಲ್ಲ ಆಟೋ ತಿರುಗುತ್ತಾ ಅನೌನ್ಸ್ಮೆಂಟ್ ನಡೆಯುತ್ತದೆ. ರಾಮಪಟ್ಟಣದ ಜನರೇ ಗಮನಿಸಿ, ನಮ್ಮ ಊರಿನಲ್ಲಿ ಐಸ್ ಕ್ರೀಮ್ ಸಮೋಸ ತಿಂದವರಿಗೆ ಅನಾರೋಗ್ಯ ಆಗುತ್ತೆ ಎನ್ನುವ ವಾರ್ತೆ ಪೂರ್ತಿಯಾಗಿ ಅವಾಸ್ತವ. ಒಂದು ಕುಟುಂಬ ಊಟಕ್ಕೆ ಬದಲು ದಿನವೆಲ್ಲ ಅದೇ ತಿಂದಿದ್ದರಿಂದ ಅವರಿಗೆ ಜೀರ್ಣ ಸಮಸ್ಯೆ ತಲೆ ಎತ್ತಿದೆ. ಯಾವ ಪದಾರ್ಥವಾದರೂ
ಒಂದು ಅಳತೆಯಲ್ಲಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಪುಕಾರುಗಳನ್ನು ನಂಬಬೇಡಿ, ನಿಜವಾದ ಐಸ್ ಕ್ರೀಮ್ ಸಮೋಸವನ್ನು ತಿಂದು ಆಸ್ವಾದಿಸಿ. ಈ ಅನೌನ್ಸ್ಮೆಂಟ್ ಕೇಳುತ್ತಲೇ ಊರಿನಲ್ಲಿ ಜನರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಗುಸುಗುಸು ಶುರು ಮಾಡುತ್ತಾರೆ. ಕೆಲವರು ನಿಜವೇ ಅಂತ ಅಂದುಕೊಂಡ್ರೆ ಮತ್ತೆ ಕೆಲವರು ಅನುಮಾನದಿಂದಲೇ ನೋಡುತ್ತಾರೆ. 2 ದಿನಗಳು ಊರಿನ ಜನ ನಿಧಾನವಾಗಿ ವಾಸ್ತವವನ್ನು ಗ್ರಹಿಸುತ್ತಾರೆ. ಅನುಮಾನಗಳೆಲ್ಲ ಬಗೆಹರಿತು ವ್ಯಾಪಾರ ಮತ್ತೆ ಕುದುರುತ್ತದೆ. ಮೊದಲಿಗಿಂತ ಹೆಚ್ಚು ಜನ ಶಾಪ್ಗೆ ಬರಲಿಕ್ಕೆ ಶುರು ಮಾಡುತ್ತಾರೆ. ವ್ಯಾಪಾರ ಮತ್ತೆ ದಾರಿ ಹತ್ತಿದ್ದರಿಂದ ಆ ಕುಟುಂಬವೆಲ್ಲ ಮತ್ತೆ ಉಸಿರೆಳೆದುಕೊಳ್ಳುತ್ತದೆ. ಅಮ್ಮಯ್ಯ, ಮತ್ತೆ ವ್ಯಾಪಾರ ಕುದುರಿದೆ. ಬಹಳ ಸಂತೋಷವಾಗಿದೆ ಸೊಸೆಯರೇ, ನಿಮ್ಮ ಕಷ್ಟ ವೃಥಾ ಆಗಲಿಲ್ಲ. ಅತ್ತೆ, ನಿಜಕ್ಕೂ ಈ ವ್ಯಾಪಾರ ಶುರುವಾಗಲಿಕ್ಕೆ ಕಾರಣ ಕಾಂತಮ್ಮ ಚಿಕ್ಕಮ್ಮನೆ. ಹಾಗೆ ನಾವು ಸಮಸ್ಯೆಯಲ್ಲಿದ್ದಾಗ ನಿಜವಾದ ವಿಷಯ ತಿಳಿಸಿ ನಮ್ಮನ್ನು ಕಾಪಾಡಿದ್ದು ಕೂಡ ಆಕೆನೆ. ಅದಕ್ಕೆ ಆಕೆಗೆ ಏನಾದ್ರೂ ಕೊಟ್ಟು ನಾವು ಋಣ ತೀರಿಸ್ಕೊಳ್ಳೋಣ ಅತ್ತೆ. ನಿಜಾನೇ ಅನಾಮಿಕಾ, ಆಕೆ ನಮ್ಮ ಮನೆಗೆ ಕರೆಸಿ ಹೊಟ್ಟೆ ತುಂಬಾ ಊಟ ಹಾಕಿ ಗೌರವವಾಗಿ ಸತ್ಕರಿಸಿ ಕಳಿಸೋಣ. 3 ಸರಿ ಅನ್ನುತ್ತಾರೆ. 3 ಸೊಸೆಯರು ಅತ್ತೆಯರು ಸೇರಿ ತಲೆಗೊಂದು ರೇಷ್ಮೆ ಸೇರಿಕೊಂಡು ಕಾಂತಮ್ಮನನ್ನು ಊಟಕ್ಕೆ ಆಹ್ವಾನಿಸುತ್ತಾರೆ. ಮನೆಗೆ ಬಂದ ಕಾಂತಮ್ಮನ ಮುಂದೆ ತರತರವಾದ ಅಡಿಗೆ ತಿಂಡಿಗಳಿಂದ ಔತಣವನ್ನು ಬಡಿಸುತ್ತಾರೆ. ಏನತ್ತಿಗೆ, ಔತಣ ಅಂದ್ರು ಹೊರತು ಇಷ್ಟೊಂದು ತಿಂಡಿ ಬಡಿಸ್ತೀರಾ ಅಂತ ಅಂದ್ಕೊಂಡೇ ಇರ್ಲಿಲ್ಲ. ನಿಜಕ್ಕೂ ಇದು ನಿಜ ಅಂತ ತಿಳಿದಿದ್ರೆ ನನ್ನ ಗಂಡನ ಕೂಡ ಹಿಂದಿಟ್ಕೊಂಡು ಬರ್ತಾ ಇದ್ದೆ ಅಲ್ವಾ. ಏನು ಕಾಂತಮ್ಮ, ಅಣ್ಣನವರು ಕೆಲ್ಸದ ಮೇಲೆ ಟೌನ್ಗೆ ಹೋಗಿದ್ದಾರಲ್ಲ, ಈಗ ಫೋನ್ ಮಾಡಿ ಬಾ ಅಂತೀಯ ಏನು? ಅವರು ನಕ್ಕು ಬಿಡ್ತಾರೆ. ಅದು ಕೂಡ ನಿಜಾನೇ ಬಿಡು. ಇಷ್ಟಕ್ಕೂ ಇಷ್ಟು ಸ್ಪೆಷಲ್ ಆಗಿ ನನ್ಗೇನಕ್ಕೆ ಊಟ ಹಾಕ್ತಾ ಇದ್ದೀರಾ ಹೇಳಲೇ ಇಲ್ಲ. ಆಗ ಶಾರದಾ ನಿಜವಾದ ವಿಷಯ ಹೇಳುತ್ತಾಳೆ. ಕಾಂತಮ್ಮ ಮಾಡಿದ ಸಹಾಯದಿಂದ ತಮ್ಮ ವ್ಯಾಪಾರ ಮತ್ತೆ ಹೇಗೆ ನಿಂತಿತೋ ಎಂದು ಹೇಳಿದ್ದರಿಂದ ಕಾಂತಮ್ಮ ಸಂತೋಷ ಪಡುತ್ತಾಳೆ. ಊಟ ಪೂರ್ತಿಯಾದ ನಂತರ ಅತ್ತೆ ಸೊಸೆಯರು 4 ಸೇರಿ 4 ರೇಷ್ಮೆ ಸೀರೆಯನ್ನು ಕಾಂತಮ್ಮನಿಗೆ ಬಹುಮಾನವಾಗಿ ಕೊಡುತ್ತಾರೆ. ಅಬ್ಬೋ, ಈ 4 ಸೀರೆ ಎಷ್ಟು ಅದ್ಭುತವಾಗಿದೆಯೋ. ಅತ್ತಿಗೆಯವರೇ, ನಿಮ್ಮ ಸೊಸೆಯರು ಇನ್ನು ಏನಾದ್ರೂ ಹೊಸ ವ್ಯಾಪಾರ ಪ್ರಯೋಗ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನನ್ ಮೇಲೆ ಪ್ರಯೋಗ ಮಾಡು ಅಂತ ಹೇಳಿ. ಇಂತಹ ರೇಷ್ಮೆ ಸೀರೆ ಬರುತ್ತೆ ಅಂತಂದ್ರೆ ಎಷ್ಟು ಪ್ರಯೋಗಕ್ಕಾದ್ರೂ ನಾನು ಸಿದ್ಧ. ಕಾಂತಮ್ಮನ ಮಾತಿಗೆ ಎಲ್ಲರೂ ನಗುತ್ತಾರೆ. ಹಾಗೆ ಕಾಂತಮ್ಮನ ಋಣ ತೀರಿಸಿಕೊಂಡು ಆ ಕುಟುಂಬ ಒಗ್ಗಟ್ಟಿನಿಂದ ತಮ್ಮ ವ್ಯಾಪಾರವನ್ನು ಶುರು ಮಾಡುತ್ತದೆ. ಕಾಲಕ್ಕೆ ಸಂಬಂಧ ಪಡದೆ ಯಾವ ಸೀಸನ್ ಅಲ್ಲಾದ್ರೂ ರಾಮಪಟ್ಟಣ ಐಸ್ ಕ್ರೀಮ್ ಸಮೋಸ ಪ್ರಸಿದ್ಧಿ ಹೊಂದುತ್ತದೆ. ಆ ವಿಚಿತ್ರ ರುಚಿಯ ಜೊತೆ ಆ ಕುಟುಂಬ ಸಂಪಾದಿಸಿದ ಲಾಭ, ಹೊಂದಿದ ಸಂತೋಷ ಊರೆಲ್ಲ ಹೇಳಿಕೊಳ್ಳುವ ಹಾಗೆ ನಿಂತು ಹೋಯಿತು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.